ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಸ್ಥಾನ, ಶಾಸಕರಾದ ಸಿ. ಪುಟ್ಟರಂಗಶೆಟ್ಟಿ, ಅನಿಲ್ ಚಿಕ್ಕಮಾದುಗೆ ಸಚಿವ ಸ್ಥಾನ, ಎಸ್ಸಿ ಬಸವರಾಜುಗೆ ಎಂಎಲ್ಸಿ ಮಾಡಲು ಎಸ್. ಸೋಮನಾಯ್ಕ ಆಗ್ರಹ. ಸಚಿವರಾದ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷರು ಡಿಸಿಎಂ ಸ್ಥಾನ ಹಾಗೂ ಶಾಸಕರಾದ ಸಿ. ಪುಟ್ಟರಂಗಶೆಟ್ಟಿ, ಅನಿಲ್ ಚಿಕ್ಕಮಾದುಗೆ ಸಚಿವ ಸ್ಥಾನ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಎಸ್ಸಿ ಬಸವರಾಜು ಅವರನ್ನು ಎಂಎಲ್ಸಿ ಮಾಡುವಂತೆ ವಾಲ್ಮೀಕಿ ನಾಯಕ ಸಮುದಾಯದ ಪರವಾಗಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಸ್. ಸೋಮನಾಯ್ಕ ಆಗ್ರಹಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ನಾಯಕ ಸಮುದಾಯ ಪ್ರಭಾವಿ ನಾಯಕರು, ಸರಳ ಸಜ್ಜನಿಕೆ ರಾಜಕಾರಣಿ, ಸಂಘಟನೆಯ ಚತುರ, ಎಲ್ಲ ವರ್ಗದ ಸಮುದಾಯದವರು ಇಷ್ಟಪಡುವ ಧೀಮಂತ ನಾಯಕರು ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ನಿಷ್ಠಾವಂತ, ಪ್ರಾಮಾಣಿಕರಾಗಿ ಸೇವೆ ಸಲ್ಲಿಸಿಕೊಂಡು ಬಂದಿದ್ದಾರೆ. ಅವರನ್ನು ಕೆಪಿಸಿಸಿ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿ ಸ್ಥಾನ ನೀಡಿದರೆ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಆಗುತ್ತದೆ. ಮುಂದಿನ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆದ್ದು ಅಧಿಕಾರ ಬರುವ ಎಲ್ಲ ರೀತಿಯ ಶಕ್ತಿ ಅವರಲ್ಲಿದೆ ಎಂದರು. ಉಪ್ಪಾರ ಸಮುದಾಯದ ಏಕೈಕ ಶಾಸಕರು, ಮತದಾರರಿಗೆ ನಿತ್ಯವೂ ಸ್ಥಳೀಯವಾಗಿ ಸಿಗುವಂತಹ ಬಡವರ ಬಂಧು, ನಿಷ್ಠಾವಂತ, ಜಾತ್ಯತೀತ ಶಾಸಕರಾದ ಸಿ. ಪುಟ್ಟರಂಗಶೆಟ್ಟಿ ಅವರ ಅನುಭವ, ಹಿರಿತನ ಪರಿಗಣಿಸಿ ಅವರನ್ನು ಸಚಿವರಾಗಿ ಮಾಡಬೇಕು. ಅಲ್ಲದೆ ನಾಯಕ ಸಮುದಾಯದ ದಿವಂಗತ ಚಿಕ್ಕಮಾದು ಅವರ ಪುತ್ರರಾದ ಎಚ್. ಡಿ. ಕೋಟೆ ಶಾಸಕ ಅನಿಲ್ ಚಿಕ್ಕಮಾದು ಅವರನ್ನು ಸಚಿವರನ್ನಾಗಿ ಮಾಡಬೇಕು. ಇದಲ್ಲದೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿ, ವಾಲ್ಮೀಕಿ ನಿಗಮ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಕಾಂಗ್ರೆಸ್ ಮುಖಂಡ ಎಸ್ಸಿ ಬಸವರಾಜು ಅವರನ್ನು ವಿಧಾನ ಪರಿಷತ್ ಸದಸ್ಯರಾಗಿ ಮಾಡುವಂತೆ ಕಾಂಗ್ರೆಸ್ ಕೇಂದ್ರ, ರಾಜ್ಯ ವರಿಷ್ಠರಲ್ಲಿ ಎಸ್. ಸೋಮನಾಯ್ಕ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಎಸ್ಟಿ ವಿಭಾಗದ ಮಾಜಿ ಜಿಲ್ಲಾಧ್ಯಕ್ಷ ಪಾಳ್ಯ ಕೃಷ್ಣನಾಯಕ, ತಾಲೂಕು ಗ್ಯಾರಂಟಿ ಯೋಜನೆಗಳ ಸಮಿತಿ ಸದಸ್ಯ ಅಮಚವಾಡಿ ರಾಜು, ಮುಖಂಡರಾದ ರಂಗಸ್ವಾಮಿ, ಯಾನಗಹಳ್ಳಿ ಎಚ್. ಎಂ. ಶಿವಣ್ಣ ಹಾಜರಿದ್ದರು. ವರದಿ ಒಮ್ಮ ನಂಜುಂಡನಾಯಕ, ಚಾಮರಾಜನಗರ. ಮಾಧ್ಯಮ ಸ್ನೇಹಿತರಿಗೆ ಸುಸ್ವಾಗತವನ್ನು ಬಯಸುತ್ತಾ, ದೃಶ್ಯ ಮಾಧ್ಯಮ ಸ್ನೇಹಿತರಿಗೆ ಸುಸ್ವಾಗತವನ್ನು ಬಯಸುತ್ತಾ, ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಸ್ನೇಹಿತರಾದಂಥ ಪಾಳ್ಯ ಕೃಷ್ಣ ಅವರು, ಇವತ್ತು ಶ್ರೀಮತಿ ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು. ಹಾಗೆ ನಮ್ಮ ಅರ್ಧಳ್ಳಿ ಗಡಿಮನೆ ಯಜಮಾನರಾದಂಥ ಎಚ್. ಎಂ. ಶಿವಣ್ಣವರು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ರಮೇಶ್ ಅವರು, ಮತ್ತು ಗ್ಯಾರಂಟಿ ಯೋಜನೆ ಸಮಿತಿಯ ಸದಸ್ಯರಾದಂಥ ರಾಜು ಅವರು, ಮತ್ತು ನಮ್ಮ ಯಾನಗಳ್ಳಿ ಗಡಿ ಯಜಮಾನರಾದಂಥ ರಂಗಸ್ವಾಮಿ ಅವರು ನಮ್ಮ ಜೊತೆ ನಮ್ಮ ಪತ್ರಿಕಾಗೋಷ್ಠಿ ಹಾಜರಿರುತ್ತಾರೆ. ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ರಾಜ್ಯದ ವಿದ್ಯಮಾನಗಳು ತಮಗೆಲ್ಲ ಗೊತ್ತಿದೆ. ನಮ್ಮ ನಾಯಕರು, ಇಡೀ ರಾಜ್ಯದಲ್ಲಿ ನಮ್ಮ ನಾಯಕರು ಸತೀಶ್ ಜಾರಕಿಹೊಳಿ ಅವರು. ಸತೀಶ್ ಜಾರಕಿಹೊಳಿ ನಿಷ್ಠಾವಂತ, ಪ್ರಾಮಾಣಿಕವಾದಂಥ ವ್ಯಕ್ತಿ, ಭಾಳ ಜವಾಬ್ದಾರಿಯುತವಾಗಿ, ಯಾವುದೇ ನಿಷ್ಕಳಂಕವಾಗಿ ಆಡಳಿತ ಮಾಡ್ಕೊಂಡು ಬಂದಂಥ ಒಬ್ಬ ವ್ಯಕ್ತಿ. ಇಂಥ ವ್ಯಕ್ತಿ ಸಂಘಟನೆಯ ಚತುರ, ಮತ್ತು ಎಲ್ಲ ವರ್ಗದ ಜನರು, ನಮ್ಮ ಜನಾಂಗ ಅಂತ ನಾನು ಹೇಳ್ತಾ ಇಲ್ಲ, ನಮ್ಮ ವಾಲ್ಮೀಕಿ ಜನಾಂಗ ಅಂತ ಹೇಳ್ತಾ ಇಲ್ಲ, ಎಲ್ಲ ಜನಾಂಗ ಇಷ್ಟಪಡುವಂಥ ಒಬ್ಬ ಧೀಮಂತ ನಾಯಕ. ಇಂಥ ವ್ಯಕ್ತಿಯನ್ನು ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಒಳ್ಳೆಯ ಸಂಘಟನೆ ಆಗುತ್ತೆ. ಮುಂಬರುವ 28ರ ಚುನಾವಣೆಗೆ ಪುನಃ ಪಕ್ಷ ಅಧಿಕಾರಕ್ಕೆ ತರಲು ಎಲ್ಲ ರೀತಿಯ ಶಕ್ತಿ ಅವರಲ್ಲಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜೊತೆಗೆ ಇಂಥವರಿಗೆ ಕೆಪಿಸಿಸಿ ವರಿಷ್ಠರು ಇವರಿಗೆ ಕೆಪಿಸಿಸಿ ಅಧ್ಯಕ್ಷ ಕೊಟ್ಟದ್ದೇ ಆದರೆ ಒಳ್ಳೆಯ ಸಂಘಟನೆ ಆಗ್ತದಲ್ಲಿ ಎರಡನೇ ಮಾತೇ ಇಲ್ಲ. ಇಂಥವರಿಗೆ ಜೊತೆಗೆ ಇವರು ಅಧಿಕಾರವನ್ನು ಮಾಡ್ಕೊಂಡು ಬಂದಂಥ ವ್ಯಕ್ತಿ, ಮತ್ತು ಯಾವುದೇ ಆಕಾಂಕ್ಷೆಗಳಿಗೆ ಒಳಪಡದೆ ತಮ್ಮ ಏನು ಆದಾಯ ಏನಿದೆ ಇದರಲ್ಲೇ ಖರ್ಚು ಮಾಡಿ ಅಧಿಕಾರ ಮಾಡುವಂಥ ವ್ಯಕ್ತಿಯಲ್ಲಿ ಇವತ್ತು ಸಚಿವ ಸಂಪುಟದಲ್ಲಿ ಒಬ್ಬರೇ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇಂಥವರಿಗೆ ಅಧಿಕಾರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಕೊಟ್ಟ
ಜೊತೆಗೆ ಇವರಿಗೆ ಒಂದು ಅಧಿಕಾರನೂ ಬೇಕು. ಅಧಿಕಾರ ಸಂಘಟನೆ ಮಾಡಬೇಕು ಅಂದ್ರೆ ಒಂದು ಅಧಿಕಾರ ಬೇಕು. ಅಧಿಕಾರ ಏನು ಅಧಿಕಾರ ಅಂತ ಹೇಳಿದ್ರೆ, ಈ ಏನು ಮುಂಬರುವ ಸಚಿವ DK ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಇವರಿಗೆ DCM ಅಂದ್ರೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತೇಳಿ ಇಡೀ ನಮ್ಮ ವಾಲ್ಮೀಕಿ ಜನಾಂಗ ನಾಯಕ ಜನಾಂಗ ಪರವಾಗಿ ನಾನು ಈ ಸಂದರ್ಭದಲ್ಲಿ ನಾನು ಒತ್ತಾಯಪೂರ್ವಕವಾಗಿ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ, ಒತ್ತಾಯ ಮಾಡಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸ್ನೇಹಿತರೆ, ಎರಡನೆಯದಾಗಿ ನಮ್ಮ ಸರಳ ಸಜ್ಜನಿಕೆಯ ಬಡವರ ಬಂಧು, ಯಾರನ್ನೂ ವಿರೋಧ ಪಕ್ಷದವರಿಗೂ ಕೇಳನ್ನು ಬಯಸದಂಥ ಒಬ್ಬ ನಿಷ್ಠವಾದ ಪ್ರಾಮಾಣಿಕ ಶಾಸಕ ಅಂದರೆ ನಮ್ಮ ಸಿ ಪುಟ್ಟರಂಗ ಶೆಟ್ಟರು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಇಂಥ ಒಬ್ಬ ವ್ಯಕ್ತಿ ಪ್ರಾಮಾಣಿಕವಾಗಿ ಇಡೀ ರಾಜ್ಯದಲ್ಲಿ ಉಪ್ಪಾರ ಜನಾಂಗದ ಏಕೈಕ ಶಾಸಕ ಅಂದರೆ ನಮ್ಮ ಪುಟ್ಟರಂಗ ಶೆಟ್ಟರು. ಬೆಳಗ್ಗೆ 8 ಗಂಟೆಗೆ 5ರಲ್ಲಿ ಹಾಜರಿದ್ದು ಮತದಾರರಿಗೆ ಬೇಗ ಸಿಕ್ಕುವಂಥ ಕೈ ಸಿಕ್ಕುವಂಥ ಶಾಸಕರು. ಮತ್ತು ಯಾವುದೇ ಕ್ಷೇತ್ರದಲ್ಲಿ ಯಾರೇ ಸಾವನ್ನಪ್ಪಿದ್ರು ಅವ್ರ ಸಾವುಗ ಯಾವುದೇ ಪಕ್ಷ ಆಗಿರಲಿ ಅವ್ರ ಸಾವುಗ ವಿಷಯ ತಿಳಿದ ತಕ್ಷಣ ಮೊದಲು ಹಾಜರಾಗುವಂಥ ವ್ಯಕ್ತಿ ನಮ್ಮ ಶಾಸಕರು. ಇಂಥ ವ್ಯಕ್ತಿಯ ನಿಷ್ಠಾವಂತ ಹಿರಿತನ, ರಾಜಕಾರಣ ಇದೆಲ್ಲನೂ ಪರಿಗಣಿಸಿ ಹಿಂದೆ ಮಂತ್ರಿಯಾಗಿ ಇವರಿಗೆ ಅನುಭವ ಇದೆ, ಎಲ್ಲ ರೀತಿಯ ಅನುಭವ ಇದೆ. ಮತ್ತು ಪ್ರಾಮಾಣಿಕವಾದ ವ್ಯಕ್ತಿ, ಮತ್ತು ಕಾಂಗ್ರೆಸ್ಗೆ ನಿಷ್ಠರಾಗಿ ಸೇವೆ ಸಲ್ಲಿಸಿ ಬಂದಿದ್ದಾರೆ. ಇಂಥ ವ್ಯಕ್ತಿಗೆ ಮುಂಬರುವ DK ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಇವರಿಗೆ ಒಂದು ಹಿರಿಯ ಸಚಿವ ಸ್ಥಾನವನ್ನು ಕೊಡಬೇಕು ಅಂತೇಳಿ ಇಡೀ ನಮ್ಮ ಜನಾಂಗದ ಪರವಾಗಿ ಇವರಿಗೆ ಮಂತ್ರಿ ಕೊಡಬೇಕಂತ ಪಕ್ಷದ ವರಿಷ್ಠರಲ್ಲಿ ನಾನು ಒತ್ತಾಯಪೂರ್ವಕವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ.